ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ಒಂದು ದೊಡ್ಡ ಅಧ್ಯಾಯ ಮುಗಿದಿದೆ. ಸುಮಾರು 37 ವರ್ಷಗಳ ಕಾಲ ಇರಾನ್ ಅನ್ನೋ ದೇಶವನ್ನು ಅನಭಿಷಿಕ್ತ ದೊರೆಯಂತೆ, ಮುಕುಟವಿಲ್ಲದ ಮಹಾರಾಜನಂತೆ ಆಳಿದ್ದ ಅಲಿ ಖಮೇನಿ ಇಸ್ರೇಲಿಗಳ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. ಇರಾನ್ನಲ್ಲಿ ಖಮೇನಿಯ ಸಾವನ್ನು ಸಂಭ್ರಮಿಸ್ತಾ ಇರೋ ಒಂದು ದೊಡ್ಡ ಜನಸಮೂಹ ಇದೆ. ಹಾಗೆ ಖಮೇನಿಗಾಗಿ ಕಣ್ಣೀರು ಸುರಿಸ್ತಾ ಅಮೆರಿಕದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಇರೋ ಜನಸಮೂಹ ಕೂಡ ಇದೆ. ಜೊತೆಗೆ ಜಗತ್ತಿನ ನಾನಾ ದೇಶಗಳಲ್ಲಿ ಖಮೇನಿ ಸಾವಿಗೆ ನಾನಾ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇವೆ. ಖಮೇನಿ ಸಾವು ಇಸ್ಲಾಮಿಕ್ ಜಗತ್ತಲ್ಲಿನ ಶಿಯಾ ಸುನ್ನಿಗಳ ನಡುವಿನ ದ್ವೇಷ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಐಸಿಸ್ ಇಲ್ಲಿ ಅಮೆರಿಕದ ಈ ದಾಳಿಯನ್ನು ಪ್ರಶಂಸೆ ಮಾಡಿದೆ. ಇರಾನ್ ಜೊತೆ ಯಾವ ಇಸ್ಲಾಮಿಕ್ ದೇಶವೂ ನಿಲ್ಲಬಾರದು, ಖಮೇನಿ ಇಸ್ಲಾಮಿಗೆ ಅಂಟಿದ್ದ ಶಾಪ ಅಂತೆಲ್ಲ ಐಸಿಸ್ ನಾಯಕರು ಹೇಳಿದ್ದಾರೆ. ತಾಲಿಬಾನಿನ ಕೆಲ ನಾಯಕರು ಕೂಡ ಖಮೇನಿ ವಿರುದ್ಧ ಮಾತಾಡಿದ್ದಾರೆ. ಅದಕ್ಕೆ ಕಾರಣ ಅಲಿ ಖಮೇನಿ ಅನ್ನೋ ಈ ನಾಯಕ ಇಸ್ಲಾಮಲ್ಲಿ ಅಲ್ಪಸಂಖ್ಯಾತರು ಅನ್ನಿಸ್ಕೊಂಡಿದ್ದ, ಶಿಯಾ ಸಮುದಾಯಕ್ಕೆ ಒಂದು ಬಲ ತಂದುಕೊಟ್ಟಿದ್ದು, ಶಿಯಾಗಳು ಮತ್ತೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದ್ದು, ಹಾಗೆ ಸುನ್ನಿ ದೇಶಗಳ ವಿರುದ್ಧ, ಸುನ್ನಿ ನಾಯಕತ್ವದ ವಿರುದ್ಧ ಶಿಯಾ ಮಿಲಿಷಿಯಾ ಪಡೆಗಳನ್ನು ಸಿದ್ಧಪಡಿಸಿದ್ದು ಇದೇ ಖಮೇನಿ ಅನ್ನೋ ಕಾರಣಕ್ಕೆ. ಮತ್ತು ಇದೇ ಕಾರಣಕ್ಕೇನೆ ಏಷ್ಯಾದ ನಾನಾ ದೇಶಗಳಲ್ಲಿನ ಶಿಯಾ ಜನಾಂಗ ಖಮೇನಿಯ ಸಾವನ್ನು ಪ್ರತಿಭಟಿಸಿ ಖಮೇನಿಯ ಸಾವಿಗೆ ಸಂತಾಪ ವ್ಯಕ್ತಪಡಿಸ್ತಾ ಬೀದಿಗಿಳಿತಾ ಇದೆ. ಇನ್ನು ಇರಾನ್ನಲ್ಲಿ ಸರ್ಕಾರ ಶೋಕಾಚರಣೆಗೆ ಕರೆ ಕೊಟ್ಟಿದೆ. ಅದರ ನಡುವೆ ಖಮೇನಿಯ ನಂತರ ಯಾರು ಅನ್ನೋ ಪ್ರಶ್ನೆಗೆ ಕೂಡ ಇರಾನಿನ IRGC ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದೆ. ಅವರು ನಮ್ಮ ನಿರೀಕ್ಷೆಗಳನ್ನು ಸುಳ್ಳು ಮಾಡ್ತಾ ಇಲ್ಲ. ಖಮೇನಿಯ ಮಗ ಮೋಸ್ತಬಾ ಈಗ ಸರ್ವಾಧಿಕಾರಿಯಾಗುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಈ ಸಂದರ್ಭದಲ್ಲಿ ಇರಾನಿನ 2ನೇ ಸರ್ವೋಚ್ಚ ನಾಯಕನಾಗಿ ಅಮೆರಿಕ, ಇಸ್ರೇಲ್ ಹಾಗೆ ಅಕ್ಕಪಕ್ಕದ ಸುನ್ನಿ ದೇಶಗಳಿಗೆ ಕೂಡ ಸಿಂಹ ಸ್ವಪ್ನದಂತೆ ಕಾಡಿದ್ದ ಅಲಿ ಖಮೇನಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೋಬೇಕು. ಹಾಗಾದ್ರೆ ಯಾರು ಈ ಅಲಿ ಖಮೇನಿ? ಆತನ ಹಿನ್ನೆಲೆ ಏನು? ಬನ್ನಿ ನೋಡೋಣ. ಆಯತುಲ್ಲಾ ಅಲಿ ಖಮೇನಿ ವಯಸ್ಸು 87 ಆಗಿತ್ತು. ಕ್ಯಾನ್ಸರ್ ಕೂಡ ಕಾಡ್ತಾ ಇತ್ತಂತೆ. ಇಷ್ಟಾದರೂ ಉದ್ದದ ಬಿಳಿಗಡ್ಡ, ಆ ಕಣ್ಣುಗಳಲ್ಲಿ ವಿಪರೀತವಾದ ಆತ್ಮವಿಶ್ವಾಸ ಹಾಗೂ ಅಗಾಧ ಕ್ರೌರ್ಯವನ್ನು ಕೂಡ ಇಟ್ಕೊಂಡಿದ್ದ ಆ ನಾಯಕ ಇರಾನ್ ಅನ್ನೋ ದೇಶವನ್ನ 3.25 ದಶಕಗಳ ಕಾಲ ತನ್ನ ಹಿಡಿತದಲ್ಲಿಟ್ಟುಕೊಂಡ. ಅಲ್ಲಿನ ನಾಗರಿಕ ದಂಗೆಗಳನ್ನು ನಿರ್ದಾಕ್ಷಿಣ್ಯವಾಗಿ ದಮನ ಮಾಡಿಸ್ತಾ ಇದ್ದ. ಚುನಾಯಿತ ಸರ್ಕಾರ ಇದ್ರೂ ತನ್ನದೇ ಆದ ಪ್ರತ್ಯೇಕ ಸಲಹಾ ಸಮಿತಿ ಮತ್ತು ಸೇನೆಯನ್ನ ಹೊಂದಿದ್ದ. ಸುನ್ನಿ ದೇಶಗಳ ವಿರುದ್ಧ ಇರಾನ್ ಅನ್ನ ಬಲಿಷ್ಠಗೊಳಿಸಬೇಕು ಅಂತ ಕನಸು ಕಾಣ್ತಾ ಅದಕ್ಕೆ ಸರಿಯಲ್ಲದ ದಾರಿಯನ್ನ ಆತ ಆಯ್ಕೆ ಮಾಡಿಕೊಂಡ. ಹುಂಬತನ, ಕಟ್ಟರುವಾದ, ಇರಾನ್ ಅನ್ನೋ ಶ್ರೀಮಂತ ದೇಶವನ್ನ ಬಡತನದ ಕಡೆಗೆ ಮಾತ್ರ ಅಲ್ಲ, ಜಾಗತಿಕ ದ್ವೇಷಕ್ಕೆ ತುತ್ತಾಗೋ ಹಾಗೆ ಕೂಡ ಮಾಡಿಬಿಡ್ತು. ಅವರ ಅಗತ್ಯಗಳನ್ನ ಚೈನಾದಂಥ ದೇಶಗಳು ದುರ್ಬಳಕೆ ಮಾಡ್ಕೊಳ್ತಾ ಇವೆ ಅನ್ನೋದನ್ನ ಖಮೇನಿ ಅರ್ಥ ಮಾಡ್ಕೊಳ್ಳಿಲ್ಲ. ಆತನಿಗೆ ಇಸ್ಲಾಂ, ಶಿಯಾ, ಕಟ್ಟರ್ವಾದ, ಸುನ್ನಿ ದ್ವೇಷ ಇವು ಅರ್ಥವಾದ ಹಾಗೆ ಜಾಗತಿಕ ರಾಜಕಾರಣ, ಮೈತ್ರಿಗಳು, ಸ್ಟ್ರಾಟಜಿಗಳು, ಅನುಕೂಲ ಸಿಂಧು ನಿರ್ಧಾರಗಳು ಇವ್ಯಾವೂ ಕೂಡ ಅರ್ಥ ಆಗಲಿಲ್ಲ. ಅದರ ಪರಿಣಾಮ ಸರ್ವೋಚ್ಚ ನಾಯಕ ಈ ವಯಸ್ಸಲ್ಲಿ ಅತ್ಯಂತ ದುರಂತ ಸಾವನ್ನು ತಂದುಕೋಬೇಕಾಗಿ ಬಂತು. ಗೆಳೆಯರೆ, ಈ ಅಲಿ ಖಮೇನಿ ಆಯಾತುಲ್ಲಾ ಆಗಿದ್ದು ಇರಾನಿನ ಸರ್ವೋಚ್ಚ ನಾಯಕನಾಗಿ ಬೆಳೆದು ಬಂದ ಹಾದಿ ಇದೆಯಲ್ಲ, ಅದು ಹೂವಿನ ಹಾದಿ ಏನಾಗಿರಲಿಲ್ಲ. ಈತನ ಹೋರಾಟದ ಬದುಕು ಶುರುವಾಗೋದು 1960ರಿಂದ. ಅಲಿ ಖಮೇನಿ ಇರಾನ್ನಲ್ಲಿ ರಾಜಾಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಇಸ್ಲಾಮಿಕ್ ಸ್ಕಾಲರ್ಗಳ ಪೈಕಿ ಒಬ್ಬರು. ಅವತ್ತಿನ ಆಯತುಲ್ಲಾ ಆಗಿದ್ದ ಶಿಯಾ ಪಂಗಡದ ಸರ್ವೋಚ್ಚ ನಾಯಕ ರುಹುಲ್ಲಾ ಖಮೇನಿ ರೇಜಾ ಶಾ ಪೆಹಲವಿಯ ಆಡಳಿತದ ವಿರುದ್ಧ ಇಸ್ಲಾಮಿಕ್ ಕ್ರಾಂತಿಯನ್ನು ಮುನ್ನಡೆಸ್ತಾ ಇದ್ರು. ಈ ರುಹುಲ್ಲಾನ ಬ್ಲೂ ಐಡ್ ಬಾಯ್ ಥರ ಇದ್ದದ್ದು ಅಲಿ ಖಮೇನಿ. ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು, ರುಹುಲ್ಲಾ ಸರ್ವೋಚ್ಚ ನಾಯಕರು ಆದರೂ. ಆ ಸಂದರ್ಭದಲ್ಲಿ ಈ ಅಲಿ ಖಮೇನಿ ಅಲ್ಲಿನ ಹಲವಾರು ಆಯಕಟ್ಟಿನ ಜಾಗಗಳಲ್ಲಿ ಕುಳಿತು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಬಂದರು. ಇರಾನಿನ ಮಂತ್ರಿಯಾಗಿ, IRGCಯ ನಾಯಕರಾಗಿ, ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದ ಅಲಿ ರುಹುಲ್ಲಾ ನಂತರ 1989ರಲ್ಲಿ ಇರಾನಿನ ಸರ್ವೋಚ್ಚ ನಾಯಕರಾಗಿ ಕೂಡ ಆಯ್ಕೆ ಆಗ್ತಾರೆ. ಈ ಖಮೇನಿ ಹುಟ್ಟಿದ್ದು ಏಪ್ರಿಲ್ 19, 1939ರಲ್ಲಿ ಇರಾನ್ನ ಖೊರಾಸಾನ್ ಪ್ರಾಂತ್ಯದ ಮಶ್ಹದ್ ಅನ್ನೋ ನಗರದಲ್ಲಿ. ಈ ಖೊರಾಸಾನ್ ಪ್ರಾಂತ್ಯದಲ್ಲೇ ಶಿಯಾ ಮುಸ್ಲಿಮರ ಅತ್ಯಂತ ಪವಿತ್ರ ಸ್ಥಳ ಅಂತ ಗುರುತಿಸಿಕೊಳ್ಳುವ ಇಮಾಮ್ ರೇಜಾ ದರ್ಗಾ ಇದೆ. ಇನ್ನು ಈ ಖಮೇನಿ ಅವರ ತಂದೆ ಸೈಯದ್ ಜಾವೇದ್ ಖಮೇನಿ ಧಾರ್ಮಿಕ ವಿದ್ವಾಂಸರಾಗಿದ್ದರು. ಅವರ 8 ಮಕ್ಕಳ ಪೈಕಿ ಈ ಅಲಿ 2ನೇಯವರು. ತಂದೆ ಇಸ್ಲಾಮಿಕ್ ವಿದ್ವಾಂಸರಾಗಿದ್ದರಿಂದ ಖಮೇನಿಗೆ ಬಾಲ್ಯದಲ್ಲೇ ಧಾರ್ಮಿಕ ಶಿಕ್ಷಣ ಸಿಕ್ತು. ಆ ಬಳಿಕ ಅಲಿ ಬಂದದ್ದು ಇರಾನಿನ ಮೊದಲ ಸರ್ವೋಚ್ಚ ನಾಯಕ ಆಯತುಲ್ಲಾ ರುಹುಲ್ಲಾ ಖಮೇನಿ ಅವರ ಬಳಿಗೆ. ಇಸ್ಲಾಮಿಕ್ ಶಿಕ್ಷಣ ಪಡೆಯೋದಕ್ಕಾಗಿ 1958ರ ಹೊತ್ತಿಗೆ ಖೋಮ್ಗೆ ಬಂದಿದ್ದ ಖಮೇನಿಗೆ ಶಿಯಾ ವಿದ್ವಾಂಸ ಹಾಗೂ ಪ್ರಮುಖ ಶಿಯಾ ಧಾರ್ಮಿಕ ನಾಯಕ ಅಂತ ಗುರುತಿಸಿಕೊಂಡಿದ್ದ ರುಹುಲ್ಲಾ ಖಮೇನಿಯವರ ಮಾರ್ಗದರ್ಶನ ಸಿಗುತ್ತೆ. ಇದು ಖಮೇನಿಯ ಮನಸ್ಸಲ್ಲಿ ಪಶ್ಚಿಮ ವಿರೋಧಿ ಮತ್ತು ಇಸ್ಲಾಂ ರಾಜಕೀಯದ ಕಡೆಗೆ ಸೆಳೆತ ಶುರುವಾಗೋ ಹಾಗೆ ಮಾಡ್ತು. ಆ ಬಳಿಕ ಖೊಮೇನಿ ಜೊತೆ ಸೇರಿದ್ದ ಈ ಖಮೇನಿ
ರಾಜ ಆಡಳಿತದ ವಿರುದ್ಧ ಹೋರಾಟಗಳಲ್ಲಿ ಭಾಗಿಯಾದರು. ಆ ಸಂದರ್ಭದಲ್ಲೇ ರೋಹಲ್ಲಾ ಜೊತೆ ಈತ ಕೂಡ ದೇಶದಿಂದ ಗಡೀಪಾರಾಗಬೇಕಾದ ಸಂದರ್ಭ ಬಂತು. ಗೆಳೆಯರೆ, 1960ರ ದಶಕದಲ್ಲಿ ಶಾ ಮೊಹಮ್ಮದ್ ರೇಜಾ ಪೆಹಲವಿ ಸರ್ಕಾರದ ವಿರುದ್ಧ, ಅವರ ಆಡಳಿತದ ವಿರುದ್ಧ ಇಸ್ಲಾಮಿಕ್ ಮತಗುರುಗಳು ಪ್ರತಿಭಟನೆಯನ್ನು ಶುರು ಮಾಡಿದ್ರಲ್ಲ, ಆಗ ರಾಜ ಕೂಡ ಆ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಿಕ್ಕೆ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮಾಡ್ದ. ಇರಾನ್ನ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದ್ದ ದೇಶಗಳ ಸೇನೆಯನ್ನು ಕರೆಸ್ಕೊಂಡ. ಹಾಗೆ ಇರಾನ್ನ ಸೇನೆ ಕೂಡ ಪ್ರತಿಭಟನೆಗಳನ್ನು ಹತ್ತಿಕ್ಕೋದ್ರ ಜೊತೆ ಪ್ರಮುಖ ನಾಯಕರನ್ನ ಬಂಧಿಸಿ ಜೈಲಿಗಟ್ಟಿತು. ಮತ್ತೆ ಕೆಲವರನ್ನ ಗಡೀಪಾರು ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೋಹಲ್ಲಾ ಮತ್ತು ಆಲಿ ಕೂಡ ಹಲವಾರು ಬಾರಿ ಇರಾನ್ನ ಸೇನೆಯಿಂದ ಬಂಧನಕ್ಕೀಡಾದ್ರು. ಆ ಬಳಿಕ ಬಿಡುಗಡೆ ಕೂಡ ಆದ್ರು. ಕಡೆಗೆ ಇರಾನ್ನಿಂದ ಇರಾಕ್ಗೆ ಬಂದು ಆಶ್ರಯ ಕೂಡ ಪಡ್ಕೋಬೇಕಾಗಿ ಬಂತು. ಆದರೆ ಯಾವಾಗ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಇರಾನನ್ನ ಆವರಿಸಿಕೊಳ್ತೋ, ಅಲ್ಲಿಗೆ ರೋಹಲ್ಲಾ, ಆಲಿ ಸೇರಿದಂತೆ ಎಲ್ಲ ಇಸ್ಲಾಮಿಕ್ ನಾಯಕರು ಇರಾನ್ಗೆ ಮತ್ತೆ ವಾಪಸ್ಸು ಬಂದರು. ರಾಜ ಅನಾರೋಗ್ಯದ ನೆಪದಲ್ಲಿ ಅಮೆರಿಕಾಗೆ ಹೋದ. ಇರಾನಿನ ವಾಯುಪಡೆ ತನ್ನ ನಿಷ್ಠೆಯನ್ನ ಇಸ್ಲಾಮಿಕ್ ಕ್ರಾಂತಿಕಾರಿಗಳ ಕಡೆಗೆ ಬದಲಿಸಿತು. ಅಲ್ಲಿಗೆ ಇರಾನ್ನ ಅಧಿಕಾರ ಈ ಮತಗುರುಗಳ ಕೈಗೆ ಬಂತು. ಹೀಗೆ ಅಲ್ಲಿ ರೋಹಲ್ಲಾ ಖೊಮೇನಿ ಸರ್ವಾಧಿಕಾರಿಯಾದ ನಂತರ ಆತ ಶಿಯಾ ಮುಲ್ಲಾಗಳನ್ನ ಕರ್ಕೊಂಡು ಬಂದು ಆಡಳಿತದಲ್ಲಿ ಕೂಡಿಸ್ದ. ಹಾಗೆ ಈ ಅಲಿ ಖಮೆನೈಗೆ ಕೂಡ ಆಯಕಟ್ಟಿನ ಜಾಗಗಳಲ್ಲಿ ಕೆಲಸ ಮಾಡೋ ಅವಕಾಶ ಸಿಗ್ತಾ ಹೋಯಿತು. ಖಮೆನೈ ರೆವಲ್ಯೂಷನರಿ ಕೌನ್ಸಿಲ್ನ ಸದಸ್ಯರಾದರು. ಅದರ ಜೊತೆ ಇರಾನ್ನ ಡೆಪ್ಯೂಟಿ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆದರು. ಆ ಬಳಿಕ ರೋಹಲ್ಲಾ ಈ ಆಲಿಯನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಅಂದರೆ IRGCಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ರು. ಆ ಜವಾಬ್ದಾರಿಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದ ಈ ಆಲಿ ಅಮೆರಿಕದ ರಾಜತಾಂತ್ರಿಕರ ಒತ್ತೆ ಪ್ರಕರಣದಲ್ಲಿ ಅಮೆರಿಕದ ವಿರುದ್ಧ ನಿಂತ ಅತ್ಯಂತ ಪ್ರಮುಖ ನಾಯಕರಾಗಿ ಗುರುತಿಸಿಕೊಳ್ತಾರೆ. ಅಲ್ಲಿಂದ ಶುರುವಾಗಿದ್ದು ಆಲಿ ಖಮೆನೈ ಮತ್ತು ಅಮೆರಿಕ ನಡುವಿನ ವೈಮನಸ್ಯ. ಗೆಳೆಯರೆ, 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು ನೋಡಿ. ಆ ಸಂದರ್ಭದಲ್ಲಿ ಇರಾನ್ನ 300 ಮಂದಿ ಇಸ್ಲಾಮಿಕ್ ವಿದ್ಯಾರ್ಥಿಗಳು ಅವತ್ತಿನ ಅಮೆರಿಕದ ರಾಜತಾಂತ್ರಿಕ ಭವನಕ್ಕೆ ಲಗ್ಗೆ ಇಟ್ಟರು. ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಅಮೆರಿಕದ ರಾಜತಾಂತ್ರಿಕ ಅಧಿಕಾರಿಗಳು ಮತ್ತು ಅವರ ಕುಟುಂಬಗಳನ್ನ ಒತ್ತೆಯಾಳುಗಳನ್ನಾಗಿ ಮಾಡ್ಕೊಂಡ್ರು. ಅಲ್ಲಿ 66 ಮಂದಿ ಅಮೆರಿಕದ ಪ್ರಜೆಗಳಿದ್ರು. ಅವರಲ್ಲಿ 14 ಮಂದಿಯನ್ನ ಬಿಡುಗಡೆ ಮಾಡಿದ್ದ ಇರಾನ್ 52 ಮಂದಿಯನ್ನ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಳ್ತು. ಅಲ್ಲವತ್ತು ಅಮೆರಿಕ ರೇಜಾ ಶಾ ಪೆಹಲವಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಆ ಮಾಜಿ ರಾಜನಿಗೆ ಆಶ್ರಯವನ್ನು ಕೊಟ್ಟಿದೆ. ಇರಾನ್ನ ಇಸ್ಲಾಮಿಕ್ ಆಡಳಿತದ ವಿರುದ್ಧ ಪೆಹಲವಿಗೆ ಅಮೆರಿಕ ಸಹಾಯ ಮಾಡ್ತಾ ಇದೆ. ಇದೆಲ್ಲವನ್ನ ನಿಲ್ಲಿಸಿ ಪೆಹಲವಿಯನ್ನ ಇರಾನ್ಗೆ ಒಪ್ಪಿಸಬೇಕು ಅನ್ನೋ ಬೇಡಿಕೆಯನ್ನ ಈ ಅಪಹರಣಕಾರರು ಅಮೆರಿಕದ ಮುಂದಿಟ್ಟರು. ಅಮೆರಿಕದ 52 ಮಂದಿಯನ್ನ ಸುಮಾರು 444 ದಿನಗಳ ಕಾಲ ಇರಾನ್ ಒತ್ತೆಯಾಳುಗಳನ್ನಾಗೇ ಇಟ್ಕೊಳ್ತು. ಈ ನಡುವೆ 1980ರಲ್ಲಿ ಒಮ್ಮೆ ಅಮೆರಿಕ ಇರಾನ್ನ ಒಳಗೆ ನುಗ್ಗಿ ಒತ್ತೆಯಾಳುಗಳನ್ನು ಬಿಡಿಸಿಕೊಂಡು ಬರುವ ಆಪರೇಷನ್ ಈಗಲ್ ಕ್ಲಾನ ಶುರು ಮಾಡ್ತು. ಆದರೆ ಆ ಪ್ರಯತ್ನದಲ್ಲಿ ಅಮೆರಿಕಾಗೆ ಯಶಸ್ಸು ಸಿಗಲಿಲ್ಲ. ಗೆಳೆಯರೆ, ಈ ಆಪರೇಷನ್ ಈಗಲ್ ಕ್ಲಾ ಬಗ್ಗೆ ಈ ಹಿಂದೆ ಒಂದು ಪ್ರತ್ಯೇಕ ವಿಡಿಯೋನ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಈಗಲ್ ಕ್ಲಾ ಅಮೆರಿಕಾಗೆ ಯಶಸ್ಸನ್ನು ಕೊಡಲಿಲ್ಲ. ಅಲ್ಲಿ ಕೂಡ ಅಮೆರಿಕದ 8 ಮಂದಿ ಕಮಾಂಡೋಗಳು ಮೃತಪಟ್ಟರು. ಹೀಗಾಗಿ ಅಮೆರಿಕ ರೆಸ್ಕ್ಯೂ ಆಪರೇಷನ್ ನ ನಿಲ್ಲಿಸಿ ಮಾತುಕತೆಯ ಮೂಲಕ ಒತ್ತೆಯಾಳುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಮುಂದಾಯಿತು. ಅಷ್ಟೊತ್ತಿಗೆ ಇರಾನ್ ಮೇಲೆ ಅಮೆರಿಕದ ನಿರ್ಬಂಧಗಳು ಕೂಡ ಬಿದ್ದಿದ್ವು. ಆದರೆ ಯಾವಾಗ ಬಿಡುಗಡೆ ಅನ್ನೋದು ಕಷ್ಟ ಆಗ್ತಾ ಹೋಯ್ತೋ, ಇರಾನ್ ಸಂಧಾನಕ್ಕಾಗಿ ಅಕ್ಕಪಕ್ಕದ ದೇಶಗಳ ಕಡೆ ಕಣ್ಣು ಹಾಯಿಸೋದಕ್ಕೆ ಶುರು ಮಾಡ್ತು. ಅವತ್ತು ಈ ಸಂಧಾನದ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಅಲ್ಜೀರಿಯಾ. ಅಲ್ಲಿ ಅಲ್ಜೀರಿಯಾದ ಮಧ್ಯಸ್ಥಿಕೆ ಸಫಲ ಆಯಿತು. 1981ರ ಜನವರಿ 19ನೇ ತಾರೀಕು ಅಲ್ಜೀರಿಸ್ ಒಪ್ಪಂದ ಆಯಿತು. ಆ ಒಪ್ಪಂದದ ಪ್ರಕಾರ 1981ರಲ್ಲಿ ಡೊನಾಲ್ಡ್ ರೀಗನ್ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಇರಾನ್ ತನ್ನಲ್ಲಿದ್ದ ಒತ್ತೆಯಾಳುಗಳನ್ನು ಬಿಡುಗಡೆ ಕೂಡ ಮಾಡಿತು. ಈ ಅಪಹರಣ ಸುಮಾರು 444 ದಿನಗಳ ಕಾಲ ಅಮೆರಿಕದ ಪ್ರಜೆಗಳನ್ನ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡಿದ್ದು, ಮಾತುಕತೆಗಳಿಗೆ ಬಗ್ಗದೇ ಇದ್ದದ್ದು, ಅಮೆರಿಕದ ಕಾರ್ಯಾಚರಣೆಯನ್ನ ಪ್ರತಿರೋಧಿಸಿ ಅಮೆರಿಕದ ದಾಳಿಗಳನ್ನ ಹಿಮ್ಮೆಟ್ಟಿಸಿದ್ದು, ಇದೆಲ್ಲದರ ಹಿಂದೆ ಆಲಿ ಖಮೇನಿ ಇದ್ರು ಅನ್ನೋ ಕೋಪ ಅಮೆರಿಕದ ಮನಸ್ಸಲ್ಲಿತ್ತು. ಅವತ್ತಿಂದಲೂ ಕೂಡ ಅಮೆರಿಕ ಈ ಖಮೇನಿಯನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಬಂತು. ಆದರೆ ಈ ಆಲಿ 1981ರಲ್ಲೇ ಇರಾನ್ನ ಅಧ್ಯಕ್ಷರಾಗೋದ್ರ ಮೂಲಕ ಅಮೆರಿಕಾಗೆ ನಾನು ಈಸಿ ಟಾರ್ಗೆಟ್ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ರು. ಇನ್ನು ಇರಾನ್ ಇರಾಕ್ ಯುದ್ಧದ ಸಂದರ್ಭದಲ್ಲಿ ಇರಾನ್ನ ಅಧ್ಯಕ್ಷರಾಗಿದ್ದ ಖಮೇನಿ 1985ರಲ್ಲಿ ಮತ್ತೊಮ್ಮೆ ಇರಾನ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇರಾಕ್ ವಿರುದ್ಧದ ಯುದ್ಧದಲ್ಲಿ ಇರಾನ್ ಗಟ್ಟಿಯಾಗಿ ನಿಲ್ಲೋ ಹಾಗೆ ಈತ ನೋಡಿಕೊಂಡ್ರು. ಹೀಗಿರುವಾಗಲೇ 1989ರ ಜೂನ್ 3ನೇ ತಾರೀಕು ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದ ರೋಹಲ್ಲಾ ಖೊಮೇನಿ ಸಾವನ್ನಪ್ಪಿದ್ರು. ಹೀಗಾಗಿ ಜೂನ್ 4ನೇ ತಾರೀಕು ಆಲಿ ಖಮೇನಿ
ಆಯತುಲ್ಲಾ ಪಟ್ಟದೊಂದಿಗೆ ಇರಾನ್ನ ಸರ್ವೋಚ್ಚ ನಾಯಕರಾಗಿ ಆಯ್ಕೆ ಆದರು. ಇನ್ನು ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಆಗೋದು ಅಂದರೆ ಮುಗದೆ ಹೋಯ್ತು. ಇರಾನ್ನ ಎಲ್ಲ ಅಧಿಕಾರಗಳು ಆತನ ಕೈಗೆ ಸಿಗುತ್ತವೆ. ಇಲ್ಲಿ ಕೂಡ ಹಾಗೆ ಆಯಿತು. ಇರಾನ್ ಸಂವಿಧಾನದ ಪ್ರಕಾರ ಸರ್ವೋಚ್ಚ ನಾಯಕ ಸೇನೆ, ನ್ಯಾಯಾಂಗ, ಮಾಧ್ಯಮಗಳು, ವಿದೇಶಾಂಗ ನೀತಿ ಮತ್ತು ಧಾರ್ಮಿಕ ವಿಷಯಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿರ್ತಾನೆ. ಅಲ್ಲಿನ ಸರ್ಕಾರ ಯಾವುದೇ ನಿರ್ಧಾರ ಮಾಡಿದರೂ ಸರ್ವೋಚ್ಚ ನಾಯಕನ ಅನುಮತಿಯನ್ನು ಪಡೆದ ನಂತರವೇ ಅದು ಕಾರ್ಯರೂಪಕ್ಕೆ ಬರಬೇಕು. ಸೊ ಖಮೆನೈ ಹಿಡಿತದಲ್ಲಿ ಇರಾನ್ 37 ವರ್ಷಗಳ ಆಳ್ವಿಕೆಯನ್ನು ಕಾಣಿತು. ಖಮೆನೈ ಪಶ್ಚಿಮದ ವಿರೋಧಿಯಾಗಿ ಇಸ್ರೇಲ್ ಅನ್ನು ದ್ವೇಷಿಸ್ತಾ ಮಧ್ಯಪ್ರಾಚ್ಯದ ತುಂಬ ತನ್ನ ಪ್ರಾಕ್ಸಿಗಳನ್ನು ಬೆಳೆಯೋ ಹಾಗೆ ನೋಡ್ಕೊಂಡ್ರು. ಹೆಜ್ಬುಲ್ಲಾ, ಹೌತಿ, ಹಮಾಸ್ನಂಥ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಈ ಭಾಗದಲ್ಲಿ ಶಿಯಾ ಇಸ್ಲಾಂನ ಶಕ್ತಿ ಹೆಚ್ಚಾಗೋ ಹಾಗೆ ಮಾಡೋದ್ರಲ್ಲಿ ಖಮೆನೈ ಪಾತ್ರ ತುಂಬಾನೇ ದೊಡ್ಡದಿತ್ತು. ಈ ಕಾರಣದಿಂದಲೇ ಈತನನ್ನ ತೀವ್ರವಾದಿ ನಾಯಕ ಅಂತಲೂ ಭಯೋತ್ಪಾದನೆಗೆ ಬೆಂಬಲ ಕೊಡುವ ನಾಯಕ ಅಂತಲೂ ಪಶ್ಚಿಮ ದೂರ್ತಾ ಬಂತು. ಇನ್ನು ಇದರ ಜೊತೆ ಸೌದಿ ಅರೇಬಿಯಾದ ವಿರುದ್ಧ ಇದ್ದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಮತೀಯ ಸಂಘರ್ಷಗಳು, ಸುನ್ನಿ ಮತ್ತು ಶಿಯಾಗಳ ನಡುವೆ ಶತಮಾನಗಳಿಂದ ನಡೆಕೊಂಡು ಬರ್ತಾ ಇರೋ ದ್ವೇಷಗಳು, ಇವೆಲ್ಲ ಕೂಡ ಖಮೆನೈ ಆಡಳಿತದ ಅವಧಿಯಲ್ಲಿ ತೀವ್ರ ಪ್ರಮಾಣವನ್ನು ತಲುಪಿದ್ವು. ಇದರ ಜೊತೆ ಹೇಗಾದರೂ ಸರಿ ಇರಾನ್ ಅನ್ನ ಅಣುಶಕ್ತ ದೇಶವನ್ನಾಗಿ ಮಾಡೋ ಮೂಲಕ ಇಡೀ ಮಧ್ಯಪ್ರಾಚ್ಯದಲ್ಲಿ ಸುನ್ನಿ ದೇಶಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಇರಾನ್ ಅನ್ನ ರೂಪಿಸಬೇಕು ಅಂತ ಈ ಖಮೆನೈ ಹೊರಟರು. ಆದರೆ ಅದು ಸಾಧ್ಯ ಆಗೋದಕ್ಕೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಬಿಡಲಿಲ್ಲ. ಇನ್ನು ಖಮೆನೈ ವಿರುದ್ಧ ಇತ್ತೀಚೆಗೆ ಇರಾನ್ನಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಆದವು. ಅಲ್ಲಿನ ಮಾರಲ್ ಪೊಲೀಸಿಂಗ್ನ ವಿರುದ್ಧ ಅಲ್ಲಿನ ಜನಾನೇ ರೊಚ್ಚಿಗೆದ್ರು. ಹಿಜಾಬ್ ವಿಷಯಕ್ಕೆ ನಡೆದ ಮಹಿಳೆಯ ಹತ್ಯೆ ಹಾಗೂ ಖಮೆನೈ ವಿರುದ್ಧದ ಪ್ರತಿಭಟನೆಗಳನ್ನು ಹತ್ತಿಕ್ಕೋ ನಿಟ್ಟಲ್ಲಿ ಒಂದು ದೊಡ್ಡ ಮಾರಣ ಹೋಮ ನಡೆದು ಹೋಯಿತು. ಇದು ಖಮೆನೈ ಇಮೇಜಿಗೆ ಧಕ್ಕೆ ತಗೊಂಡು ಬಂತು. ಇರಾನ್ ಮತ್ತೊಮ್ಮೆ ಪ್ರಕ್ಷುಬ್ಧಗೊಳ್ತು. ಆ ಬಳಿಕ ಅಮೆರಿಕ ಮತ್ತು ಇಸ್ರೇಲುಗಳು ಇರಾನ್ ವಿರುದ್ಧ ಯುದ್ಧ ಸಿದ್ಧತೆಗಳನ್ನು ಮಾಡ್ಕೊಂಡ್ವು. ಈಗ ಅಮೆರಿಕ ಇರಾನ್ನ ಸರ್ವೋಚ್ಚ ನಾಯಕನನ್ನ ಹೊಡೆದು ಹಾಕಿರುವುದಾಗಿ ಹೇಳ್ತಾ ಇದೆ. ಅಲ್ಲಿಗೆ ಖಮೆನೈ ಅವರ 37 ವರ್ಷಗಳ ಆಡಳಿತ ಕೊನೆಯಾದಂತಾಗಿದೆ. ಗೆಳೆಯರೆ, ಖಮೆನೈ ವೈಯಕ್ತಿಕ ಬದುಕಿನ ಬಗ್ಗೆ ನೋಡೋದಾದ್ರೆ, ಮನ್ಸೂರೆ ಕುಜಸ್ತೆ ಬಗರ್ಜಾದೆ ಎಂಬಾಕೆ ಖಮೆನೈ ಅವರ ಪತ್ನಿ. ಈ ದಂಪತಿಗೆ 6 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಮೊಸ್ತಫಾ, ಮೊಜ್ತಬಾ, ಮಸೂದ್ ಸೇರಿ 4 ಗಂಡು ಮಕ್ಕಳು. ಈಗ ಖಮೆನೈ ನಂತರ ಮೊಸ್ತಬಾ ಖಮೆನೈ ಹೆಸರನ್ನ ಇರಾನಿನ ಸರ್ವೋಚ್ಚ ನಾಯಕನನ್ನಾಗಿ ಸೂಚಿಸಲಾಗ್ತಾ ಇದೆ. ಅಲಿ ಖಮೆನೈ ಕಾಲದಲ್ಲಿ ಕೂಡ ತೆರೆಯ ಹಿಂದೆ ನಿಂತು ಎಲ್ಲವನ್ನ ನೋಡಿಕೊಳ್ತಾ ಇದ್ದದ್ದು ಇದೇ ಮೊಜ್ತಬಾ. ಇರಾನಿನ IRGC ಮೇಲೆ ಮತ್ತು ಇಂಟೆಲಿಜೆನ್ಸ್ ವಿಂಗ್ನ ಮೇಲೆ ಈತನಿಗೆ ಭಯಾನಕವಾದ ಹಿಡಿತಾ ಇದೆ. ಹೀಗಾಗಿ ಅಲ್ಲಿ ಆಯತುಲ್ಲಾ ಆಗೋದಿಕ್ಕೆ ಸಾಕಷ್ಟು ಹಿರಿಯ ನಾಯಕರು, ವಿದ್ವಾಂಸರು ಇದ್ರೂ ಕೂಡ ಅಲಿ ಖಮೆನೈ ನಂತರ ಆತನ ಮಗ ಮೊಜ್ತಬಾ ಖಮೆನೈ ಪಟ್ಟಕ್ಕೇರೋದಕ್ಕೆ ತೀವ್ರ ಪ್ರಯತ್ನಗಳನ್ನು ಮಾಡ್ತಾನೆ ಅಂತ 2 ವರ್ಷಗಳ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಮೊಜ್ತಬಾಗೆ ಪಟ್ಟ ಕಟ್ಟೋ ಸಿದ್ಧತೆಗಳನ್ನ ಅಲ್ಲಿ IRGC ಮಾಡ್ಕೊಳ್ತಾ ಇದೆ. ಹೀಗಾಗಿ ಈ ಸಂಘರ್ಷ ಇಷ್ಟು ಬೇಗ ಮುಗಿಯುತ್ತೆ ಅಂತೇನೂ ಅನ್ನಿಸ್ತಾ ಇಲ್ಲ. ಗೆಳೆಯರೆ, ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿಗಳನ್ನ ಮುಂದುವರಿಸಿ ಈ ಮೊಜ್ತಬಾನನ್ನ ಕೂಡ ತಬಾಹ್ ಮಾಡಿಬಿಡಬಹುದು, ಇರಾನಿನ ಆಯುಧಾಗಾರಗಳನ್ನ ನಾಶ ಮಾಡಬಹುದು. ಆದರೂ IRGC ಮತ್ತು ಅಲ್ಲಿನ ಇನ್ನಿತರ ಶಾಡೋ ಪಡೆಗಳು ಹಾಗೆ ಉಳ್ಕೊಳ್ಳುತ್ತವೆ. ಇರಾನ್ನಲ್ಲಿ ಅಶಾಂತಿ ಮತ್ತು ಅರಾಜಕತೆ ಇನ್ನೂ ಸಾಕಷ್ಟು ದಿನಗಳ ಕಾಲ ಮುಂದುವರಿಬೇಕಾಗಿ ಬರುತ್ತೆ. ಒಂದು ಕಾಲಕ್ಕೆ ಅತ್ಯದ್ಭುತ ನಾಗರಿಕತೆ, ಸಂಸ್ಕೃತಿಯನ್ನ ಹೊಂದಿದ್ದ ಪರ್ಷಿಯಾ ಇಸ್ಲಾಮಿಕ್ ಆಡಳಿತ, ಇಸ್ಲಾಮಿಕ್ ಕಟ್ಟರ್ವಾದಗಳ ಕಾರಣಕ್ಕೆ ಕೆಲವೇ ವರ್ಷಗಳಲ್ಲಿ ಹೇಗಾಯ್ತು ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಬೇಸರ ಕೂಡ ಆಗುತ್ತೆ. ಇದು ಗೆಳೆಯರೆ ಆಯತುಲ್ಲಾ ಅಲಿ ಖಮೆನೈ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.